ಚಿತ್ರದುರ್ಗದ ಒಂದು ಹಿರಿಯ ವಯಸ್ಸಿನ ಒಬ್ಬ ನಾಗರಿಕರು, ರೈತರ ಮಕ್ಕಳು ಎಷ್ಟು ಒಂದು ಆ ಶಕ್ತಿ, ಆ ಪೌಷ್ಟಿಕತೆ. ಈಗಿನ ಕಾಲದಲ್ಲಿ ನಮ್ಗಳಿಗೆ ಯಾವ ಪೌಷ್ಟಿಕತೆನೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ಇವಾಗ ನಾವು ತಿನ್ನುವಂಥ ಆಹಾರ ಆದರೆ ಒಳ್ಳೆ ರಾಗಿ, ಜೋಳ, ರಾಗಿ ದೊಡ್ಡವರಲ್ಲ ಅಂತ ಭಾವಿಸ್ತೀನಿ. ಯಾಕಂದರೆ ನಮ್ಮದು ಸಾಲ ಗೋವಿಂದವ್ರ ವೇದಿಕೆ ಇಂಥದ್ದಲ್ಲ. ನಾವೇನಿದ್ರು ಹೊರಗಡೆ ಬೀದಿಲಿರೋದೇ ನಮ್ಮ ವೇದಿಕೆ. ಇಂಥ ವೇದಿಕೆಗಳು ಬಂದಾಗ ಗೋವಿಂದವ್ರಿಗೂ ನಮಗೂ ಸ್ವಲ್ಪ ಕೈಕಾಲು ನಡೆಯುತ್ತೆ, ಏನು ಮಾತಾಡಬೇಕು ಏನು ಅಂತ. ಆದರೆ ಇಂದ್ರ ಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅವರು, ಸುಧಾ ಮಂಗಳೂರು ಅವರು ಸಹ ನನಗೆ ವೇದಿಕೆಗಳಲ್ಲಿ ಪರಿಚಯ ಆದವರಲ್ಲ. ಅವರು ನಮ್ಮ ಜೊತೆ ಬೀದಿಲಿ ಕಾವೇರಿ ಹೋರಾಟ ಆದಾಗ ಪರಿಚಯ ಆದಂಥವ್ರು. ಹೋರಾಟಗಾರ್ತಿಯಾಗಿ ಅವರು ನಮಗೆ ಖಂಡಿಸ್ಕೊಂಡವರು. ಭಾಳ ಸಂತೋಷ ಆಗುತ್ತೆ. ಜಾಗತೀಕರಣ ಅಂತಕ್ಕಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳ ದಾಳಿಯಿಂದ ನಮ್ಮ ಸಂಸ್ಕೃತಿಗಳು ನಾಶ ಆಗೋಗಿದೆ ಸರ್. ಡಾಕ್ಟ್ರಿಗೆ ಹೇಳ್ತಾ ಇದ್ದೀನಿ. ಡಾಕ್ಟ್ರಿಗೆ ಸರ್ವರಿಗೂ ನಮಸ್ಕಾರ. ಏನಂದ್ರೆ ನಾನೀಗ ನಾನು ಅಲ್ಲಿಗೆ ಬರ್ತೀನಿ. ಶಿವರಾಮೇಗೌಡರ ಹತ್ರನೇ ಬಂದೆ. ಈಗ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಒಬ್ಬರು ಇನ್ನೊಬ್ಬರನ್ನ ಮೀಟ್ ಮಾಡಿದಾಗ ಅಥವಾ ಹಲೋ ಅಂತ ಬಂದಾಗ ನಮಸ್ಕಾರ ಅಂದರೆ ಅವರು ಪ್ರತಿ ನಮಸ್ಕಾರ ಕೊಡ್ತಾರೆ. ಓಕೆ, ನಮಸ್ಕಾರ. ಅದು ನೋಡಿ, ಯಾಕೆಂದರೆ ಯಾರೇ ಮಾತಾಡೋರಿದ್ರು ಕೂಡ ಸಭಿಕರು ಪ್ರೇಕ್ಷಕರ ನಡುವೆ, ಆ ಮಾತಾಡೋರ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಓ, ಇವರೆಲ್ಲ ಮಧ್ಯದಲ್ಲಿ ನಮಗೆ ನಮಸ್ಕಾರ ಮಾಡ್ಬಿಟ್ಟಪ್ಪ, ಇವ್ರು ಚೆನ್ನಾಗಿ ಮಾತಾಡ್ಬೋದು ಅಂತ ನಿಮ್ಮ ತಲೆ ಬಂದ್ಬಿಡ್ತಾವ. ಒಂದು ಒಳ್ಳೆಯ ಸರಳ ಸಮಾರಂಭ. ನಿಜಕ್ಕೂ ಸ್ವಲ್ಪ ಇರುತ್ತೆ. ನಾನೇನು ಅಂದ್ಕೊಂಡಿದ್ದೆ, ಒಂದು ಮದುವೆ ಮನೆಗೆ ಹೋದರೆ ಸಾಮಾನ್ಯವಾಗಿ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಸಂಡಿಗೆ, ಹಪ್ಪಳ, ಇದೆಲ್ಲ ಸಾರು, ಅನ್ನ ಎಲ್ಲ ಬಂದ ಮೇಲೆ ಜಿಲೇಬಿ, ಪೇಣಿ, ಹೋಳಿಗೆ ಎಲ್ಲ ಬರುತ್ತೆ. ಒಂದು ಜಿಲೇಬಿ ಯಾಕೋ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಶಿವರಾಮೇಗೌಡರು. ಇನ್ನೊಂದು ಹೋಳಿಗೆ ಇದೆ ಈಗ, ಸಾರಾ ಗೋವಿಂದ ಅವರು. ಯಾಕೆಂದರೆ ಸಾರಾ ಗೋವಿಂದ ಅವರು ಬಂದಿರೋದು ಇಡೀ ಚಿತ್ರರಂಗವನ್ನೇ ಪ್ರತಿನಿಧಿಸಿದ್ದು ಆಯ್ತು, ಅಷ್ಟಂತ ಹೇಳ್ಬೋದು. ಇವತ್ತು ಈ ಕನ್ನಡಿಗನ ಎರಡು ಕೈಗಳು ಅಂದರೆ ಒಂದು ಸಾರಾ ಗೋವಿಂದ, ಒಂದು ವಾಟಾಳ್ ನಾಗರಾಜ್. ಈ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ರೆ ಯಾರು ಎಲ್ಲೂ ಇಷ್ಟು ಮಟ್ಟಿಗೆ ಕನ್ನಡಿಗನ ಬರ್ತಿರಲಿಲ್ಲ. ನಮ್ಮ ಇಂದ್ರ ಸುಧಾ ಅವರು, ಆ ಸಹೋದರಿ ಹೊರತು ಬೆಳಗಿನ ಕಾರ್ಯಕ್ರಮ ಸಾಮಾನ್ಯವಾಗಿ ಯಶಸ್ವಿ ಆಗಲ್ಲ. ನಮಗೆ ಸಭಾಂಗಣ ಸಿಕ್ಕಿರೋದೇ ಹಾಗಾಗಿರುತ್ತೆ. ನಾವು ಅಷ್ಟರಲ್ಲೇ ಕಲಿಬೇಕಾಗುತ್ತೆ, ಅಷ್ಟರಲ್ಲೇ ಅಕ್ಕಪಕ್ಕದವರು ಮಾತಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬಹಳಷ್ಟು ಕಾಯಿಲೆಗಳು ಬರ್ತಾ ಇರೋದು, ಅದು ಜಾಸ್ತಿ ಆಗ್ತಾ ಇರೋದು ಈ ನಮ್ಮ ಸಂಸ್ಕೃತಿಯಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯಿಂದ. ಹಾಗಾಗಿ ನಾವು ಮುಂದಿನ ಜನರೇಷನ್ಗೆ ನಿಜವಾದ ಮೆಸೇಜ್ ಅನ್ನು ಕೊಡಬೇಕು. ಸೊ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಬೇಕು. ಇದರಿಂದ ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ವೇದಿಕೆ ಮೇಲಿರೋ ಹೋರಾಟಗಾರರು ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೋ ಅದ್ರ ಬಗ್ಗೆ ತುಂಬ ಸಂತೋಷ ಆಗ್ತಿದೆ. ಸೊ ಜೈ ಕರ್ನಾಟಕ, ಜೈ. ಥ್ಯಾಂಕ್ ಯು. ಬಂದಿದ್ದಾರೆ ತಾರಾಗಣಿ ಸರ್ ಅವರು, ಅವ್ರಿಗಂತೂ ಮತ್ತೊಮ್ಮೆ ಧನ್ಯವಾದಗಳು. ಯಾಕೆಂದರೆ ಇವತ್ತು ಆ ಕಾರ್ಯಕ್ರಮ ನೋಡೋಕ್ಕೆ ಅವರು ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲೋ ಬಂದರೂ ಎರಡು ನಿಮಿಷ ಅವರು ವೆಯ್ಟ್ ಮಾಡ್ತಾ ಇದ್ದವರಲ್ಲ, ಇವತ್ತು ಸಂಪೂರ್ಣವಾಗಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮೇಡಮ್ ಅವ್ರಿಗೂ ಹಾಗೂ ಎಲ್ಲ ಗಣ್ಯವ್ಯಕ್ತಿಗಳಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ, ಈ ದಿನ ಏನಾಗಿದೆ, ಕನ್ನಡ ರಾಜ್ಯೋತ್ಸವ ಅಂದರೆ ತಾಯಿ ನಮ್ಮಮ್ಮ ಭುವನೇಶ್ವರಿ ಎಲ್ಲ ಹೆಣ್ಣುಮಕ್ಕಳಿಗೂ ಒಳ್ಳೇದು ಮಾಡ್ತಾ ಬಂದಿದ್ದಾಳೆ. ಇವತ್ತು ನಾವು ಅಪ್ಪಾಜಿ ಅಡೆಯಲ್ಲಿ ನಾವು ಬೆಳೆದಂಥ ಮಕ್ಕಳು. ಈ ದಿನ ಏನಾಗಿದೆ, ಮನೆಯಲ್ಲಿ ನಾಯಿನ ಸಾಕ್ತಾರೆ, ನಾಯಿಗಿನ ಗೌರವ ದೊಡ್ಡ ತಾಯಿ ತಂದೆಗೆ ಗೌರವ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಆಚೆ ಹೋದಾಗ ಆ ನಾಯಿಗಿನ ಬೆಲೆ ಮನುಷ್ಯನಿಗೆ ಕೊಟ್ಟರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅಪ್ಪ ಅಮ್ಮನ ಬೆಲೆನೇ ಸಿಗ್ದಿರಾಗ್ಬಿಟ್ಟಿದೆ. ಎಷ್ಟೋ ಅನಾಥ ಮಕ್ಕಳನ್ನ ನಮ್ಮಲ್ಲಿ ಇವತ್ತು 2500 ಮಕ್ಕಳು ನಾನು ಬೆಳೆಸ್ಕೊಂಡಿದ್ದೀನಿ ಅಂದರೆ ಅದು ತಾಯಿ ತಂದೆ ಮಾಡ್ತಾ ಇರೋಂಥ ತಪ್ಪದಲ್ಲೇ ಆಗಿದ್ದು. ಇವತ್ತು ಡಾಕ್ಟರ್ ಲಕ್ಷ್ಮೀ ಮೇಡಮ್ ಮಕ್ಕಳ ಅಭಿವೃದ್ಧಿ ಅಂದರೆ ಅದು ನಮ್ಮದೇ ಇದೆ. ಯಾಕೆಂದರೆ ಸಾವಿರಾರು ಮಕ್ಕಳಿಗೆ ಇವತ್ತು ಒಂದು ತಾಯಿಯಾಗಿ ಬೆಳೀತಾ ಇದ್ದೀನಿ ಅಂದರೆ, ದಯವಿಟ್ಟು ನಿಮ್ಮ ಎಷ್ಟೇ ಕೆಲಸ ಇದ್ದರೂ ಮಕ್ಕಳನ್ನ ಪಕ್ಕಕ್ಕೆ ಹಿಡಿದಿರ ಅಪ್ಪ ಅಮ್ಮನ ಹೆಸರು ತಗೊಂಡು ಮುಂದಿನ ದಿನಗಳಲ್ಲಿ ಆ ತಾಯಿ ತಂದೆಯನ್ನು ಗೌರವ ತಗೊಳ್ಳಿ ಅಂತ ಎಲ್ಲ ಕಲಾಭಿಮಾನಿಗಳು ಮತ್ತು ವೇದಿಕೆ ಮೇಲೆ ಇದ್ದಂಥ ಗಣ್ಯ ವ್ಯಕ್ತಿಗಳಿಗೂ ವಂದನೆಗಳನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ. ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿನ ಮಾತುಗಳಾಗಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಇದಕ್ಕಿಂತ ಮುಂಚಿತವಾಗಿ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯರು ಮತ್ತು ಅಧ್ಯಕ್ಷರು ಎಲ್ಲ ನಿಮಗೆ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಈಗ ಮುಂದಿನ ನಡೆ ಸಾರಾ ಗೋವಿಂದ್ ಸರ್ ಮಾತಾಡ್ತಾ ಇದ್ದಾರೆ. ಅವರ 2 ಮಾತುಗಳು ನಾನು ಕೇಳಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟು ಅವ್ರಿಗೆ ಮಾತಾಡೋ ಇವಕ್ಕೆ ನಾನು ಬಿಟ್ಟುಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್.
ಹೌದು, ಅವಾಗಿಂದ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ. ಸರ ಗೋವಿಂದ ಸರ್ ಅವರಿಂದ ಒಂದೆರಡು ಮಾತುಗಳು ಖಂಡಿತ ನಾವೆಲ್ಲ ಕೇಳಿಸ್ಕೊಳ್ಳೇಬೇಕು. ಇವರು ಕನ್ನಡದ ಕಳಸ, ನಿಮಗೆಲ್ಲ ಗೊತ್ತಿದೆ. ಕನ್ನಡದ ಪರವಾಗಿ ಯಾವುದೇ ಹೋರಾಟ ನಡೆದರೂ ಇವರು ಹೋರಾಟದ ದುರ್ಗವಾಗಿ ನಿಂತ್ಕೊಂಡಿರ್ತಾರೆ. ಕನ್ನಡದ ಕಳಸ, ಕರುನಾಡ ಕನ್ನಡ, ನಮ್ಮ ಏನು ಕನ್ನಡ ಚಿತ್ರರಂಗ ಇದೆ ಇದರ ಗರಿಮೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಇಂತಹ ಈ ಸಾರಾ ಗೋವಿನ ಹೇಳ್ತಾ ಇದ್ದೀನಿ, ದಯವಿಟ್ಟು ವೇದಿಕೆಯ ಕುರಿತಾಗಿ ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಇಂದಿನ ಈ ಸಮಾರಂಭದ ವೇದಿಕೆ ಮೇಲೆ ನನ್ನೊಡನೆ ಉಪಸ್ಥಿತರಿರುವಂಥ ಮಂತ್ರಿಗಳನ್ನು ನೋಡಿದೆ, ಒಳ್ಳೆಯವ್ರನ್ನ ನೋಡಿದೆ, ಕೆಟ್ಟವ್ರನ್ನ ನೋಡಿದೆ. ಆದರೆ ಜಾಫರ್ ಶರೀಫ್ ಅಂತ ವ್ಯಕ್ತಿ ಅವತ್ತು ಹೇಳಿದ್ರು ನನಗೆ, ಜಾಫರ್ ಶರೀಫ್ ಅವರು ಎಲ್ಲರನ್ನೂ ನಿಲ್ಲಿಸಿ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ತನಿಖೆ ನೋಡಿದ್ರು ಯಾರ್ಯಾರು ಏನೇನಿಲ್ಲ. ಇಲ್ಲ ಗೋವಿಂದವರೇ, ನಾನೇನಾದರೂ ಮಾಹಿತಿಯನ್ನು ಇಂದಿರಾ ಗಾಂಧಿಯವರು ಕೊಟ್ಟರೆ ಅದೆಲ್ಲೋ ಕಸದ ಬುಟ್ಟಿಗೆ ಹೋಗುತ್ತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೋರಾಟ ಆಗಬೇಕು. ಆ ರೀತಿ ಮಾಡಿ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ನಿಮ್ಮ ಹೋರಾಟಕ್ಕೆ ಒಂದು ಅಂತಿಮವಾದದ್ದು. ನಾನು ಅದನ್ನು ಸವಾಲಾಗಿ ತಗೊಂಡು ಅಚ್ಚುಗಾಲಿಕೆ ಕಾರ್ಖಾನೆಗೆ ಮುತ್ತಿ ಹಾಕ್ತೀನಿ ಸರ್. ಹೆಚ್ಚು ಕಮ್ಮಿ ಯಾರಾದರೂ ಸೇರಿಸ್ಕೊಳ್ಳಿ ನೋಡೋಣ. ಅದಕ್ಕೊಂದು ಶಕ್ತಿ ಇತ್ತು ರಾಜ್ಕುಮಾರ್ ಅವರಿಗೆ, ಒಂದು ಶಕ್ತಿ ರಾಜ್ಕುಮಾರ್ ನಮ್ಮ ಸಂಘಕ್ಕೆ ಅವತ್ತು ಗಟ್ಟಿಯಾಗಿ ನಿಂತು ಅವತ್ತು ಅವರು ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಯಾಕೆ ಹೊರಡಿಸಿದ್ರು? ಒಂದು ಶಕ್ತಿ, ಒಂದು ಕೂಗು, ಅದಕ್ಕೆ ಬೆಲೆ ಇತ್ತು, ಗೌರವ ಇತ್ತು. ಇವತ್ತು ಯಾರಾದರೂ ಕೇಳ್ತಾರೆ ಇವಾಗ ಗೊತ್ತಿಲ್ಲ, ಅಷ್ಟೊತ್ತಿಲ್ಲ ಹೆಚ್ಚಾಗಿ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಂಥ ರಾಜ್ಕುಮಾರ್. ನಾನೇನೇ ತಪ್ಪುಗಳನ್ನು ಮಾಡಿದ್ರೆ, ಈ ಹೋರಾಟದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಆ ತಪ್ಪು ಯಾರು ತಲೆ ಕಟ್ತಾರೆ? ರಾಜ್ಕುಮಾರ್ ಅವ್ರ ತಲೆ ಕಟ್ತಾರೆ. ಅಂತಹ ಒಂದು ಪರಿಸ್ಥಿತಿ ನನ್ನಿಂದ ಆಗಬಾರ್ದು ಅಂತ ಹೇಳಿ ನಾನು ಆ ಕಡೆ ಅವತ್ತೂ ಕೂಡ ಗಮನ ಕೊಡಲಿಲ್ಲ. ಇವತ್ತೇನಾದರೂ ಆ ಗೌರವ ಉಳಿದಿದ್ದರೆ ನಾವು ನಡ್ಕೊಂಡಂಥ ರೀತಿ ರಾಜ್ಕುಮಾರ್ ಅವರ ಆದರ್ಶ ಈ ನಾಟಕದಲ್ಲಿ ಇವರು ಹೇಳಿದ್ರು, ಇಲ್ಲಿರುವಂಥ ಜನ ಹೇಳಿದ್ರು. ಅವತ್ತು 1991 ಇಸ್ವಿನಲ್ಲಿ ನಡೆದಂಥ ಘಟನೆ ಇವತ್ತು ನಾವು ಅದನ್ನೆಲ್ಲ ನಡೆಸ್ಕೋಬೇಕು. ಒಬ್ಬ ಹೋರಾಟಗಾರನಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಮಗೆ ವಯಸ್ಸಾಗಿರ್ಬೋದು, ಆದರೆ ಮುಂದೆ ಪೀಳಿಗೆ ಅದನ್ನು ತಗೋಬೇಕಲ್ಲ ಪೀಳಿಗೆ. ಅದಕ್ಕೆ 4 ಜನ ನಿಮ್ಮ ಮಕ್ಕಳು ಅಥವಾ ಅಕ್ಕಪಕ್ಕರು ಯಾರಿಗಾದ್ರು ಹೇಳ್ತೀರಾ, ಈ ಕರ್ನಾಟಕದ ಮೇಲೆ ಆ ಗೌರವ, ಆ ಭಾವನೆ, ಆ ಪ್ರೀತಿ ಬರಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹೊರತು ನಾನು ಮಾಡಿದೆ ಅಂತ ದಯಮಾಡಿ ನಾನು ಹೇಳ್ತಾ ಇಲ್ಲ. ನೀವು ಅದನ್ನು ಅರ್ಥನೂ ಮಾಡ್ಕೊಂಡು ಅವತ್ತು ಅಚ್ಚುಗಾಲಿ ಕಾರ್ಖಾನೆ, ಆ ಕಾರ್ಖಾನೆಯಲ್ಲಿ ರೈಲ್ವೆ ಕಾರ್ಖಾನೆಯಲ್ಲಿ ಉದ್ಯೋಗ ಇಲ್ಲ ಕನ್ನಡಿಗರಿಗೆ. ಆ ಸಂದರ್ಭದಲ್ಲಿ ನನ್ನನ್ನು ಕೇಳಿಕೊಂಡಾಗ ನಾನು ಆ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತೀನಿ. ಅದೇ ಸಂದರ್ಭಕ್ಕೆ ಸರಿಯಾಗಿ ಇಂದಿರಾ ಗಾಂಧಿ ಅವರು ಬರ್ತಾರೆ ಬೆಂಗಳೂರಿನಲ್ಲಿ. ಇಂದಿರಾ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಭೇಟಿಗೆ ಅವಕಾಶ ಇಲ್ಲ ಸರ್. ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ವಾಪಸ್ ಹೇಳಿ ರೈಲ್ವೆ ಮಂತ್ರಿ ಇಂದಿರಾ ಗಾಂಧಿ ಅವರು ಹೋಗ್ತಾರೆ. ನಾನು ಇಂದಿರಾ ಗಾಂಧಿ ಅವರು ನಮ್ಮನ್ನು ಮಾತುಕತೆ ಕರೆದಾಗ ನಾನು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಮಿಕ ನೋಡಲಿಲ್ಲ. ಅಷ್ಟು ಪ್ರೀತಿ, ವಿಶ್ವಾಸದಿಂದ, ಗೌರವದಿಂದ ಎಲ್ಲರೂ ಕಾಣ್ತಾರೆ. ಅದಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಅಮ್ಮ, ನಿಮಗೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹುಶಃ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮ ನಾನು ಎಲ್ರಿಗೂ ಮೆಚ್ಚುಗೆಯಾಗಿದೆ. ವೇದಿಕೆ ಮೇಲೆ ಎಲ್ಲರಿಗೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾಕೆಂದರೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾಕೆಂತ ಹೇಳಿದ್ರೆ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಹೆಣ್ಮಗಳು. ಯಾಕೆಂದರೆ ಈಗ ಬಹಳಷ್ಟು ಜನ ಉಳ್ಳವರು ಇರ್ತಾರೆ. ಇಂಥ ಕಾರ್ಯಕ್ರಮವನ್ನು ನೋಡಿ ನಿಮ್ಮನ್ನು ಬೆನ್ನು ತರಿದಾಗ ನಿಮಗೂ ಒಂದು ಶಕ್ತಿ ಬರುತ್ತೆ. ಅಲ್ಲ, ನಾನು ಇದನ್ನೆಲ್ಲ ನಾನು ಯಾರಿಂದ ಕಲ್ತಿದ್ದೀನಿ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರಿಂದ ಕಲ್ತಿದ್ದೀನಿ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಒಂದು ಉದಾಹರಣೆ ರಾಜ್ಕುಮಾರ್ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ನಿಮ್ಗೆ ಯಾರು ಗೊತ್ತಿಲ್ಲ. ಬೆಂಗಳೂರಲ್ಲಿ RR ನಗರದಲ್ಲಿ ಒಂದು ಶೂಟಿಂಗ್ ಚಿತ್ರೀಕರಣ, ನಮ್ಮ ರವಿಚಂದ್ರನ್ ಆಮೇಲೆ ನೋಡೋಣ ವಿದ್ಯಮ ಫೋನ್ನ ನನ್ನ ಮಾತು ಕೇಳಿ ಆಯಿತಾ. ಒಂದು ಚಿತ್ರೀಕರಣ, ಅದಕ್ಕೆ ಮುಹೂರ್ತ ಅಲ್ಲಿ ಮಾಡ್ತಾ ಇದ್ರು ರಾಜಾ ನಗರದಲ್ಲಿ. ರವಿಚಂದ್ರನ್
ರವಿಚಂದ್ರನ್ ಮತ್ತು 9 ಗಂಟೆಗೆ ಮುಹೂರ್ತ. ರಾಜ್ಕುಮಾರ್, ನಾನು, ಪಾರ್ವತಮ್ಮನವರು 8:15 ಗಂಟೆಗೆ, ಕರೆಕ್ಟಾಗಿ 8:15 ಗಂಟೆಗೆ ಹೋದರು. 9 ಗಂಟೆಗೆ ಮುಹೂರ್ತ. ಆ ಮುಹೂರ್ತದಲ್ಲಿ ರಾಜ್ಕುಮಾರ್ ಅವರು ಬ್ಲಾಕ್ ಮಾಡೋದು, ನಮ್ಮ ಅವರೇ ದೇವೇಗೌಡರು ಸ್ವೀಕಾರ ಮಾಡೋದು. ಇದೇ ಕಾರ್ಯಕ್ರಮ. 9 ಆಯಿತು, 10 ಆಯಿತು, 4 ಗಂಟೆವರೆಗೂ ರಾಜ್ಕುಮಾರ್ ಆ ಜಾಗ ಬಿಟ್ಟು ಹೋಗಲಿಲ್ಲ. ಕೊನೆಗೆ ಅವರು ಊಟ ತರಿಸಿದ್ರು. ಅವರು ಅಣ್ಣ ಗಾಡಿ ಮಾಡ್ಬಿಡೋಣ, ಹೋಗೋಣ, ಹೋಗಿ ಇಲ್ಲಿ ಹೊರಡಿ ಅಂತ ಎಷ್ಟೋ ಹೇಳಿದ್ರು, ಕೇಳಿಲ್ಲ ಅವರು. ಬಂದು ಬಂದರು. ಇಲ್ಲ ಗುರುಗಳೇ ತಡವಾಗೋಯ್ತು ಅಂತ ಹೇಳ್ಬಿಟ್ಟು ದೇವೇಗೌಡರು ಹೇಳಿದ್ರು. ನನಗೆಲ್ಲ ಹೇಳ್ಬಾರ್ದು ಅಂತ ಹೇಳಿ ಆಳೋ ಅಂತ ಪಕ್ಷ, ನಮ್ಮನ್ನು ಆಳೋ ಅಂತ ಯಾವುದೇ ಪಕ್ಷಗಳಾಗಿರಲಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಜನತಾ ದಳ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರಗಳು ಕೂಡ ಬೆಂಗಳೂರು ನಗರ ಉಳಿಸ್ಕೊಂಡಿಲ್ಲ. ಅದನ್ನು ಉಳಿಸ್ಕೊಂಡಿದ್ದು ಕನ್ನಡ ಪರ ಹೋರಾಟಗಾರರು. ಇವತ್ತು ಪರಭಾಷೆಯವರ ಸುಳ್ಳಡಿಕೆದು ಆಲಿಸಿರೋದು ಕನ್ನಡ ಪರ ಹೋರಾಟಗಾರರು. ನಾನು ಅಂತ ಹೇಳಲ್ಲ, ಎಲ್ಲ ಹೋರಾಟಗಾರರಿಗೂ ಕೂಡ ಆ ಗೌರವ ಸಲ್ಲುತ್ತೆ. ನಮ್ಮ ರಾಜಕಾರಣಿಗಳಿಂದ ಈ ನಾಡು, ಈ ಭಾಷೆ ಉದ್ಧಾರ ಆಗುತ್ತದೆ ಅಂತ ಹೇಳಿದ್ರೆ ಅದೆಲ್ಲ ಕನಸು. ಯಾಕೆಂತ ಹೇಳಿದ್ರೆ ಭಾಳ ನೋವಾಗುತ್ತೆ. ಬೆಳಗ್ಗೆ ಆದೇಶ ಹೊರಡಿಸಿದಂಥವ್ರು ಮಹಿಷಿ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆದೇಶ ಹೊರಡಿಸಿ ಸಂಜೆ ಆಗಸ್ಟ್ವರೆಗೆ ಆದೇಶ ಹಿಂಪಡೆದ್ರಲ್ಲ, ನಮ್ಮಂಥವ್ರಿಗೆ ಎಷ್ಟು ನೋವಾಗಿತ್ತು. ಯಾರೋ ಒತ್ತಡಕ್ಕೆ, ಯಾರೋ ದೊಡ್ಡ ದೊಡ್ಡ ಉದ್ಯೋಗಗಳ ಒತ್ತಡಕ್ಕೆ ನೀವು ಆ ಮಹಿಷಿ ವರದಿಯನ್ನು, ಆ ಒಂದು ಆದೇಶವನ್ನು ಹಿಂಪಡೆದ್ರಲ್ಲ. ಇವತ್ತು ನನ್ನ ಮೇಲೆ ಅವ್ರಿಗೆ ಅಪಾರ ಬಂದಂಥ ಗೌರವ. ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನಂಥ ವ್ಯಕ್ತಿಗಳು ಬೇಕು. ಆದರೆ ಅದನ್ನು ನೇರವಾಗಿ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರದ್ದೇ ಆದಂಥ ಜಂಜಾಟದಲ್ಲಿ ಇದಾಗಿರೋದ್ರಿಂದ. ಹಾಗಾಗಿ ಸ್ನೇಹಿತರೆ, ಭಾಳ ಹೊತ್ತಿಂದ ಮಾತನ್ನು ಆಡಿಸಿದೆ. ತಮಗೆಲ್ಲರಿಗೂ ಧನ್ಯವಾದಗಳು. ಇವಾಗ ನೀವು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನಿಮಗೆ ಭಗವಂತ ಒಳ್ಳೆಯದು ಕೊಡಲಿ ಮತ್ತು ಆರೋಗ್ಯ ಕೊಡಲಿ. ಆರೋಗ್ಯ ಇದ್ದರೆ ಎಲ್ಲ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಭಾಳ ಮುಖ್ಯ. ದುಡ್ಡು ಹಾಕ್ತೀನಿ, ಅದು ಮುಖ್ಯ ಅಲ್ವಾ? ಬಳಕೆ ಹೋಗುತ್ತೆ, ನೋಡ್ಕೊಂಡು ಅದಕ್ಕೆ. ನಿಮ್ಮ ಮಗಳು ಕೂಡ ನಿಮ್ಮ ಬೆನ್ನೆಲುಬಾಗಿದ್ದಾರೆ. ಏನು ಭಯಪಡಬೇಕಿಲ್ಲ. ನಿಮ್ಮ ಮಗ ಇಲ್ಲ? ಹೌದಾ? ಎಲ್ಲರಿಗೂ ಆಯ್ತು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿಲ್ಲ? 80-90ರ ದಶಕದ ಹೋರಾಟಗಳಿಂದ ಹಿಡಿದು ಪ್ರಸ್ತುತವಾಗಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಸಮಸ್ಯೆಗಳಿದೆ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಸಾರಾ ಗೋವಿಂದ್ ಸರ್ ಅವರಿಗೆ ದೊಡ್ಡ ಚಪ್ಪಾಳೆ ಖಂಡಿತ ಬರಬೇಕು. 80ರ ದಶಕದಲ್ಲಿ ಪಾರ್ವತಮ್ಮ, ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಸರ್ ಅವರ ಹಾಕೊಟ್ಟಂತಹ ದಾರಿಯಲ್ಲಿ ಇಂದು ಕೂಡ ಸರಳವಾದ ಜೀವನವನ್ನ, ನ್ಯಾಯಯುತವಾದಂತಹ ಜೀವನವನ್ನ, ಕನ್ನಡ ಚಿತ್ರರಂಗಕ್ಕೋಸ್ಕರ ತಮ್ಮನ್ನ ತಾವು ಮುಡಿಪಾಗಿಟ್ಟಂತಹ ಧೀರ ಹೆಮ್ಮೆಯ ಈ ವ್ಯಕ್ತಿಗೆ ನಾವೆಲ್ಲರೂ ಚಪ್ಪಾಳೆಯನ್ನ ತಟ್ಟಲೇಬೇಕಾಗಿದೆ. ಧನ್ಯವಾದಗಳು ಸರ್ ನಿಮ್ಮ ಪ್ರತಿಯೊಂದು ಮಾತುಗಳಿಗೆ.